ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಬ್ರೈಡಲ್ ಕುಚ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು, ಬಟ್ ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ. ಇದಕ್ಕೆ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಸ್ಮಾಲ್ ಬೀಡು ಮತ್ತು ಬಿಗ್ ಬೀಡ್ ತೊಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ನೋಡೋಣ ಬನ್ನಿ. ಫಸ್ಟು ನಾನು ಲಾಕ್ ಮಾಡ್ಕೋತೀನಿ ಸಿಂಗಲ್ ಚೈನು, ಮತ್ತು ಪಕ್ಕದಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಇದಾದಮೇಲೆ ಸ್ವಲ್ಪ ದಾರನ ಮೇಲ್ ಮಾಡಿ ಬಿಗ್ ಬೀಡ್ ಹಾಕೋತೀನಿ. ಬಿಗ್ ಬೀಡ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಬೀಡನ್ನ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ, ಸಿಂಗಲ್ ಚೈನ್ ಹಾಕೋತಾ ಇದ್ದೀನಿ. ಅದಾದಮೇಲೆ 3 ಚೈನ್ ಹಾಕೋತಿದ್ದೀನಿ. 1 2 3 ಚೈನು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ. ಅಂದರೆ ಸ್ವಲ್ಪ ಲೂಸಾಗಿ ಹಾಕ್ಕೋಬೇಕು ನೀವು, ಜಾಸ್ತಿ ಲೂಸಾಗೆಲ್ಲ ಹಾಕ್ಕೋಬೇಡಿ, ಸ್ವಲ್ಪ ಗ್ಯಾಪ್ ಇರೋ ಥರ ಹಾಕ್ಕೊಳ್ಳಿ. ಅದಾದಮೇಲೆ 3 ಚೈನ್ ಆದಮೇಲೆ ಸ್ಮಾಲ್ ಬೀಡ್ ಇರುತ್ತಲ್ಲ, ಆ ಸ್ಮಾಲ್ ಬೀಡನ್ನ ದಾರ ಮೇಲ್ ಮಾಡಿ ಸ್ಮಾಲ್ ಬೀಡ್ ಹಾಕ್ಕೋತಾ ಇದ್ದೀನಿ. ಮತ್ತೆ 3 ಚೈನ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 3 ಚೈನು, ಸ್ವಲ್ಪ ಗ್ಯಾಪ್ ಕೊಟ್ಟು ಅದು ಯು ಶೇಪ್ ಬರಬೇಕು. ಯು ಶೇಪ್ ಬರೋ ಥರ ನೀವು ಹಾಕ್ಕೋಬೇಕು. ಸಾರಿ, ಇದು ಈಕ್ವಲ್ ಆಗಿ ಬಂತು, ನಿಮಗೆ ಗೊತ್ತಾಗುತ್ತಲ್ಲ. ಸೊ ಅಂದರೆ ಯು ಶೇಪ್ ಥರನೇ ಬರಬೇಕದು, ಸರ್ಕಲ್ ಥರ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಾವು ಯು ಶೇಪ್ ಹಾಕ್ಕೋಬೇಕು. ಯು ಶೇಪು ನೋಡಿ, ಈ ಥರ ಯು ಶೇಪ್ ಹಾಕ್ಕೋಬೇಕು. ಯು ಶೇಪ್ ಆದಮೇಲೆ ನಾನು ಮತ್ತೆ 3 ಚೈನ್ ಹಾಕ್ಕೋತಾ ಇದ್ದೀನಿ. 1 2 3 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ಸ್ಯಾರಿ ಬ್ಯಾಕ್ ಸೈಡ್, ಪಲ್ಲು ಬ್ಯಾಕ್ ಸೈಡ್ನ ಟರ್ನ್ ಮಾಡ್ಕೋತೀನಿ. ಸೀರೆನ ಟರ್ನ್ ಮಾಡ್ಕೊಂಡು ನೋಡಿ, ಈ ಥರ ಟರ್ನ್ ಮಾಡ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ದಾರ ತೊಗೊಂಡು ಆ 3 ಚೈನ್ ಗ್ಯಾಪ್ ಇದೆಯಲ್ಲ ಯು ಶೇಪಲ್ಲಿ, ಅಲ್ಲಿಗೆ ನಾನು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ನೋಡಿ, ಯು ಶೇಪ್ ಇದೆಯಲ್ಲ, ಆ ಯು ಶೇಪ್ಗೆ ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 6 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಅಂದರೆ 3 ಚೈನ್ ಗ್ಯಾಪಲ್ಲಿ ಅದು ಫುಲ್ಲು ಫಿಲಪ್ ಆಗಬೇಕು, ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ. ಈಗ ನಾನು 7 ಎಳೆ ದಾರ ತೊಗೊಂಡಿರೋದ್ರಿಂದ ನಿಮಗೆ ಅದು ಏನಾಗುತ್ತೆ ಅಂದರೆ, ನಾನು 6 ಚೈನ್ ಹಾಕಿದ್ರೆ ಸೊ ಫುಲ್ಲು ಫಿಲಪ್ ಆಗುತ್ತೆ. ನೀವೇನಾದರೂ 6 ಎಳೆ ದಾರ ತೊಗೊಂಡ್ರೆ 7 ಚೈನ್ಸ್ ಹಾಕ್ಕೋಬೇಕು, ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು. ಅದಾದಮೇಲೆ 2 ಚೈನ್ ಹಾಕ್ಕೋತೀನಿ. 6 ಎಳೆ ದಾರ, 6 ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ 6 ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ನೋಡಿ, 2 ಚೈನ್ ಆದಮೇಲೆ 6 ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. 6 ಡಬಲ್ ಕ್ರೋಶೆಟ್ ಮಾಡ್ಕೊಂಡು ನೋಡಿ, ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಅಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀನಲ್ಲ, ಆ ಸಿಂಗಲ್ ಕ್ರೋಶಗೆ ನಾನಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ, ಆ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದಾದಮೇಲೆ ನಾನು ಫ್ರಂಟಿಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡ್ಕೊಂಡು ಸಿಂಗಲ್ ಚೈನ್ ಹಾಕ್ಕೊತಾ ಹೋಗಬೇಕು. ಗ್ಯಾಪ್ ಇದೆಯಲ್ಲ, ಆ ಕ್ರೋಶ ಮಾಡಿದ್ದೀವಲ್ಲ ಡಬಲ್ ಕ್ರೋಶೆಟ್ಟು, ಅಲ್ಲಿ ಫಸ್ಟು ಗ್ಯಾಪ್ ಕಾಣುತ್ತೆ ನೋಡಿ, ಆ ಗ್ಯಾಪಿಗೆ ನಾನಿಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ಸಿಂಗಲ್ ಕ್ರೋಶೆಟ್ ಆದಮೇಲೆ ಆ 2 ಚೈನ್ ಇದೆಯಲ್ಲ, ಆ 2 ಚೈನ್ಗೂ ನಾನು ಸಿಂಗಲ್ ಕ್ರೋಶೆಟ್ ಮಾಡ್ಕೋತೀನಿ. ನೋಡಿ, ಈಗ 2 ಚೈನ್ ಇದೆಯಲ್ಲ, ಆ 2 ಚೈನ್ ಒಳಗಡೆ ತೊಗೊಂಡು ನಾನು ಸಿಂಗಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ನಾನು ಹೊಸ ಡಿಸೈನ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಆವಾಗ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಆದರೆ. ನೋಡಿ, ಈ ಥರ ಎಲ್ಲ. ಇವಾಗ ನಾನಿಲ್ಲಿ ಫುಲ್ಲು ಸ್ಯಾರಿ ಅದು ಸಿಂಗಲ್ ಕ್ರೋಶೆಟ್ ಮಾಡಿದ್ದೀನಿ, ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಮತ್ತೆ ದಾರ ಮೇಲ್ ಮಾಡ್ಕೋತೀನಿ. ದಾರ ಮೇಲ್ ಮಾಡಿ ಬೀಡ್ಸ್ ಹಾಕೋತಾ ಇದ್ದೀನಿ, ಬಿಗ್ ಬೀಡ್ ಹಾಕೋತಾ ಇದ್ದೀನಿ. ಮತ್ತು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಮತ್ತು ಸಿಂಗಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಏನಕ್ಕೆ ನಾನು ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ ಅಂತ ಅಂದೆ ಅಂದರೆ,
ನಾವಿಲ್ಲಿ ಹಾಕ್ತಾ ಇರೋದು ಸಿಂಗಲ್ ಸ್ಟೆಪ್ಪಲ್ಲೇ ನಾನಿಲ್ಲಿ ಕ್ರೋಶ ಕುಚ್ಚು ಹಾಕ್ತಾ ಇರೋದು. ಸೊ ಹಾಗಾಗಿ ನಾನು ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರೆ ನಿಮಗೆ ಸ್ಯಾರಿದು ರಿಂಕಲ್ಸ್ ಏನೂ ಬರಲ್ಲ. ಅದೇ ನೀವು 2 ಲೇಯರ್ ಥರ ಹಾಕ್ಕೊಂಡ್ರೆ 2 ಸ್ಟೆಪ್ಸ್ ಥರ ನೀವು ಹಾಕ್ಕೊಂಡ್ರೆ ಆವಾಗ ನಿಮಗೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ಕರೆಕ್ಟಾಗಿ ತೊಗೋಬೇಕಾಗುತ್ತೆ. ನಾನಿಲ್ಲಿ ಸಿಂಗಲ್ ಸ್ಟೆಪ್ ಮಾಡೋದ್ರಿಂದ ಸೊ ನಾನು ಸ್ವಲ್ಪ ಲೂಸಾಗಿ ಹಾಕ್ಕೋತೆ, ಅಂದರೆ ಅಂತ ತುಂಬ ಲೂಸಾಗೂ ಹಾಕ್ಕೋಬಾರ್ದು, ಸ್ವಲ್ಪ ಲೂಸಾಗಿ ಹಾಕ್ಕೋಬೇಕು. ನೋಡಿ ಈಗ ನಾನು 3 ಚೈನು ಮತ್ತು ಲಾಕ್ ಮಾಡಿ 3 ಚೈನು ಮಧ್ಯ ಬೀಡ್ಸು ಮತ್ತು ಬೀಡ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಅದು ಯು ಶೇಪ್ ಬರೋ ಥರ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಯು ಶೇಪ್ ಬರೋ ಥರ ಲಾಕ್ ಮಾಡ್ಕೊಂಡು ಹಾಗೇನು 3 ಚೈನ್ ಹಾಕ್ಕೋತಾ ಇದ್ದೀನಿ. ತುಂಬಾ ಈಸಿ ಇದೆ ಫ್ರೆಂಡ್, ತುಂಬಾ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು, ಎಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಬೇಗನೆ ಹಾಕ್ಬೋದು ಈ ಡಿಸೈನು. ನೀವು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದ್ರಿಂದ ಬೇಗನೆ ಆಗುತ್ತೆ. ನೋಡಿ ಈಗ ನಾನಿಲ್ಲಿ 3 ಚೈನ್ ಹಾಕ್ಕೋತಾ ಇದ್ದೀನಿ. 1 2 3 ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಯಾರಿ ಟರ್ನ್ ಮಾಡ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನೀವು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕಾದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಅದು ಫುಲ್ಲು ಫಿಲಪ್ ಆಗಬೇಕು ಆ ಚೈನು. 3 ಚೈನ್ಸ್ ಇರುತ್ತಲ್ಲ ಆ 3 ಚೈನ್ಸ್ ಫುಲ್ಲು ಫಿಲಪ್ ಆಗೋ ಥರ ನೀವು ಲಾಕ್ ಮಾಡ್ಕೊಳ್ಳಿ, ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ ಆ ಬೀಡ್ಸು ಪೂರ್ತಿ ಮಧ್ಯ ಬೀಡ್ಸ್ ಇರೋದ್ರಿಂದ ಆ ಸೈಡ್ ಈ ಸೈಡು 3 ಸೈಡ್ ಇರುತ್ತೆ. ಸೊ ನೀವು ಅಲ್ಲಿ 6 ಇಲ್ಲಿ 6 ಫಸ್ಟ್ ನೀವು ಎಷ್ಟು ತೊಗೊಂಡಿರ್ತೀರೋ ಸೆಕೆಂಡ್ ಸ್ಟೆಪ್ಸ್ಗೂ ನೀವು ಅಷ್ಟೇ ಹಾಕ್ಕೋಬೇಕು. ಈಗ ಇಲ್ಲಿ ನಾನು 6 ಹಾಕ್ಕೊಂಡಿದ್ದೀನಿ, ಮತ್ತೆ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋತೀನಿ, 2ರಲ್ಲಿ 1 2ರಲ್ಲಿ 1 ಇದೇ ಥರ ನಾನು 6 ಚೈನ್ ಹಾಕ್ಕೋತೀನಿ. 6 ಚೈನ್ ಹಾಕ್ಕೊಂಡು ಸೊ ಫಸ್ಟ್ ನಾನು 6 ಚೈನ್ ಹಾಕ್ಕೊಂಡಿದ್ದೀನಿ, ಸೆಕೆಂಡು 6 ಚೈನ್ ಹಾಕ್ಕೋತೀನಿ. ನೀವು ಫಸ್ಟ್ 7 ಹಾಕ್ಕೊಂಡ್ರೆ ಸೆಕೆಂಡು ನೀವು 7 ಚೈನ್ಸೇ ಹಾಕ್ಕೋಬೇಕು. ಬಟ್ ನೋಡ್ಕೊಳ್ಳಿ ನಿಮಗೆ ಎಷ್ಟು ಫಿಲಪ್ ಆಗುತ್ತೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಈ ಡಿಸೈನು. ಬ್ರೈಡಲ್ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನೋಡಿ ಈಗ ನಾನು ಸಿಂಗಲ್ ಕ್ರೋಶ ಮಾಡಿದ್ದೀನಲ್ಲ, ಸಿಂಗಲ್ ಚೈನ್ ಹಾಕಿದ್ದೀನಲ್ಲ, ಅಲ್ಲಿಗೆ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಗ್ಯಾಪಲ್ಲಿ ಸೀರೆನ ಟರ್ನ್ ಮಾಡ್ಕೋಬೇಕು. ಸೀರೆ ಟರ್ನ್ ಮಾಡ್ಕೊಂಡು ಇಲ್ಲಿ ನಾನು ಸಿಂಗಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸ್ಯಾರಿಗಿನ್ನ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡಿದ್ದೀನಿ, ಬಿಕಾಸ್ ಅದು ಲೈಟ್ ಕಲರ್ ಇದೆ, ಅದಕ್ಕೋಸ್ಕರ ಡಾರ್ಕ್ ಕಲರ್ ತೊಗೊಂಡಿದ್ದೀನಿ ನಾನು. ಅದೇ ಕಲರಲ್ಲಿ ಸ್ವಲ್ಪ ಲೈಟ್ ಡಾರ್ಕ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟಾಗಿರುತ್ತೆ. ನಿಮಗೇನಾದರೂ ಅಕಸ್ಮಾತಾಗಿ ಸಿಲ್ವರ್ ಜರಿ ಏನಾದರೂ ಇದ್ದರೆ ಸಿಲ್ವರ್ ಬೀಡ್ಸು ಹಾಕ್ಕೋಬೋದು ನೀವು. ನಾನಿಲ್ಲಿ ಗೋಲ್ಡ್ ಕಲರ್ ಜರಿ ಇರೋದ್ರಿಂದ ಸೊ ನಾನು ಗೋಲ್ಡ್ ಬೀಡ್ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಸಿಲ್ವರ್ ಸ್ಯಾರಿ ಅಂದರೆ ಸ್ಯಾರಿಲಿ ಜರಿ ಬಂದು ಸಿಲ್ವರ್ ಆ ಥರ ಏನಾದರೂ ಇದ್ದರೆ ನೀವು ಸಿಲ್ವರ್ ಬೀಡ್ಸ್ ಹಾಕ್ಕೋಬೋದು. ಬೇಕು ಅಂದರೆ ನೀವು ಬೇರೆ ಡಿಸೈನ್ ಬೀಡ್ಸನ್ನು ಹಾಕ್ಕೋಬೋದು. ಬಟ್ ಈ ಡಿಸೈನ್ ಬೀಡ್ಸು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಆಗಿದೆ, ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಇದೇ ಥರನೇ ಫುಲ್ಲು ಸ್ಯಾರಿನೂ ಇದೇ ಥರನೇ ಹಾಕ್ಕೋಬೇಕು ನೀವು. ನೋಡಿ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ ಈ ಥರ ಬರುತ್ತೆ ಡಿಸೈನು. ಇದಕ್ಕೆ ನಾನು 157 ದಾರ ತೊಗೊಂಡು ಸ್ಮಾಲಾಗಿ ಬೇಬಿ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ ಈ ಡಿಸೈನ್ ಈ ಥರ ಕಾಣುತ್ತೆ.